ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಆಯಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೆ ಚೆನ್ನಾಗಿ ನೋಡ್ತಾಳೆ ಆಯಮ್ಮ. ಭಾರತಿ ಮೇಡಮೇನೆ ಬೇಕು, ಭಾರತಿ ಮೇಡಮೇನೆ ಬೇಕು. ನನ್ನ ಹೆಸರು ಅಶ್ರಫ್. ನಮಗೆ ಭಾರತಿ ಮೇಡಮ್ ಬೇಕೇ ಬೇಕು. ನಮಗೆ ಭಾರತಿ ಮೇಡಮ್ ಇದ್ರೆ ನಮ್ಮ ಮಕ್ಕಳಿಗೆ ಜೀವಕ್ಕೆ ಸರಿಯಾಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಅವರು ಬಹಳ ಕಾಪಾಡವ್ರೆ. ನಮಗೆ ಭಾರತಿ ಮೇಡಮ್ ಬೇಕೇ ಬೇಕು. ಯಾಕೆ ಅಂತ ಹಿಂಗೆ ಹೇಳ್ತಾರೆ ಅಂತ ಕೇಳ್ಕೊಳ್ರಿ. ನಮಗೆ ತುಮಕೂರಿಗೆ ಹೋಗ್ರಿ ಅಂತ ಬೇರೆ ಡಾಕ್ಟರ್ ಹೇಳ್ತಾರೆ, ಅವ್ರು ಹೇಳಲ್ಲ. ನಾನು ಟ್ರೀಟ್ಮೆಂಟ್ ನಾನೇ ಮಾಡ್ತೀನಿ ಹೋಗ್ಬೇಡ್ರಿ ಅಂತ ಅವ್ರು ಮಾಡ್ಯಾವ್ರು. ಅವ್ರು ಎಲ್ಲ ಚೆನ್ನಾಗಿ ಮಾಡೋರೆ. ನಮ್ಮ ತಾವ 5 ಪೈಸೆ ಅವ್ರು ತಗೊಂಡಿಲ್ಲ. ಅವ್ರ ಮೇಲೆ ಅಪರಾಧ ಮಾಡೋರು ಮನೆ ಇರಲ್ಲ. ಅವ್ರು ನಮ್ಮವರು ಅದು ನಮ್ಮ ಮುಂದೆ ಹೇಳ್ಬಿಡ್ಲಿ, ಅದ್ರ ಕಥೆನೇ ಬೇರೆ ಆಗುತ್ತೆ. ಅದಕ್ಕೆ ನಾವು ಇಷ್ಟಕ್ಕೆ ಮಾಡ್ಕೊಂಡು ಬಂದಿರೋದು ಜಂಕ್ಷನೆಲ್ಲ. ಅವರೆಲ್ಲ ಬಂದಿಲ್ಲ. ಸುಳ್ಳು ಮಾತು ಯಾಕೆ ಹೇಳ್ಬೇಕು? ಅವ್ರು ಯಾರು ನಮ್ಗೆ ಬರ್ರಿ ಮಾಡ್ರಿ ಇಷ್ಟಕ್ಕೆ ಮಾಡ್ರಿ ಅಂತ ಹೇಳಿಲ್ಲ. ಭಾರತಿ ಮೇಡಮ್ ಅಲ್ಲೇ ಆಗ್ಲಿ ಅವ್ರು ಯಾರನ್ನ ಇಡ್ಲಿ ನಮ್ಗೆ ಹೇಳಿಲ್ಲ. ನಾನು ಇನ್ನೊಂದು ಆಫೀಸ್ ಲೀಡರು. ನಾನು ಲೀಡರ್ ಎಲ್ಲರಿಗೂ ಕರ್ಕೊಂಡು ಬಂದು ಮಾಡಿಸ್ತಾ ಇರೋದು, ಗೊತ್ತಾಯ್ತಾ? ಸುಳ್ಳು ಮಾತು ಹೇಳ್ಕೊಡ್ದು. ನಮ್ಮ ಮಕ್ಕಳು ಮರಿ ಚೆನ್ನಾಗಾಗಾರೆ. ನಾವು ಅಣ್ಣ ಹಪ್ಳನೋ ಒಂದು ಮಾರು ಹೂವನೋ ತಗೊಂಡ್ಮೇಲೆ ನಮ್ಮ ಖುಷಿಯಿಂದ ನಾವು ಕೊಟ್ಟಿದ್ವಿ. ಅಷ್ಟು ಬಿಟ್ಮೇಲೆ ನಾವು 5 ಪೈಸೆ ಕೊಟ್ಟರೆ ನಮ್ಮ ಕೈ ಗುಲಾಬಿ. ಇಲ್ಲ, ಯಾವತ್ತೂ ಅವ್ರು ಕೇಳಿಲ್ಲ. ಇನ್ನ ತುಮಕೂರಿಗೆ ತಗೊಂಡೋಗ್ರಿ ಅಂತ ಬೇರೆ ಹೇಳ್ತಾರೆ, ಅವ್ರು ಮಾತ್ರ ಹೇಳಿಲ್ಲ. ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ಇದು ಅಡ್ಮಿಟ್ ಮಾಡ್ರಿ ಅಂತ. ನೋಡಿ, ಈ ಮಕ್ಳು ಸಾಯಂಗ ಆಗ್ಬಿಟ್ಟಿತ್ತು ನನ್ನ ಮೊಮ್ಮಗ. ಆ ಮೊಮ್ಮಗನ್ಗೆ ಕಾಪಾಡ್ ಕಳಿಸ್ತೈತೆ ಅಮ್ಮ. ಆ ಅಮ್ಮನ ಮೇಲೆ ಅಪರಾಧ ಹೇಳ್ಕೊಂಡು ಬಹಳ ಅನ್ಯಾಯ. ಇದು ಬಹಳ ಅನ್ಯಾಯ. ಆ ಅಮ್ಮ ಅಂತಾಳಲ್ಲ, ಉಪವಾಸ ಇದ್ದಿ ನಮ್ಗೆ ಬೇಕೇ ಬೇಕು. ಭಾರತಿ ಮೇಡಮ್ ಬೇಕೇ ಬೇಕು. ನಿಮ್ಗೆ ಕೈ ಮುಗಿತಿ ತಗೊಂಡು ಬಂದು ನಮ್ಗೆ ಜಯಚಂದ್ರ ಸ್ವಾಮಿ ಅವ್ರಿಗೆ ಹೇಳಿ, ಡಾಕ್ಟರ್ಗೆ ಹೇಳಿ, ಡಾಕ್ಟರ್ ಸಾಹೇಬ್ಗೆ ಹೇಳಿ ಕರ್ಕೊಂಡು ಬಂದೇ ಬರ್ಬೇಕು ಅವ್ರಿಗೆ. ನಮಸ್ತೆ, ನನ್ನ ಹೆಸರು ರಂಗಮ್ಮ ಅಂತ. ನಮ್ದು ಚಿಕ್ಕನಹಳ್ಳಿ ಬಂದು ನಾವಿಲ್ಲಿ ಸುಮಾರು 3 ಆಪರೇಷನ್ 4 ಆಪರೇಷನ್ ಆಗಿವೆ. ನಮ್ಗೆ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪ್ರತಿಯೊಂದು ಎಲ್ಲ ಒಂದು ಏನು ಇದಿದ್ರು ಬರ್ತೀವಿ ನಾವಿಲ್ಲಿ ಆಸ್ಪತ್ರೆಗೆ. ನಮಗೆ ಭಾರತಿ ಮೇಡಮ್ ಬೇಕೇ ಬೇಕು. ನಮಗೆ ಎಷ್ಟೊತ್ತಿನಾಗ ಬಂದ್ರು ನಾವು ಟ್ರೀಟ್ಮೆಂಟ್ ತಗೊಂಡು ಹೋಗ್ತೀವಿ. ನಾವು ಮೇಡಮ್ ಅವ್ರು ಇಲ್ಲಿದ್ದೋದ್ರ ಊಟ ತಿಂಡಿಗೆ ಹೋಗಲ್ಲ, ಇನ್ನೊಂದು ಮತ್ತೊಂದಿಲ್ಲ. ಅದು ಯಾವಾಗ ಬಂದ್ರು ಯಾಕೆ ಬಂದ್ರಿ ಅಂತಲೂ ಕೇಳಲ್ಲ. ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಏನು ಯಾಕೆ ಅಂತ ಕೇಳ್ತಾರೆ ನಮ್ಗೆ. ಅವ್ರು ನಮಗೆ ಭಾರತಿ ಮೇಡಮ್ ಬೇಕೇ ಬೇಕಿಲ್ಲ. ಮಕ್ಳು ಮರಿ ಚೆನ್ನಾಗಿ ನೋಡ್ಕೊಂತ. ನನಗೆ 2 ಆಪರೇಷನ್ ಆಗೈತೆ. ಮೇಡಮ್ ಅವ್ರು ಇಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟವ್ರೆ. ಬೇರೆ ಡಾಕ್ಟರ್ ಬೇಡ, ನಮ್ಗೆ ಮೇಡಮ್ನೇ ಬೇಕು. ನಮ್ಗೆ ಬೇರೆ ಡಾಕ್ಟರ್ ನಮಗೆ ಬೇರೆ ಡಾಕ್ಟರ್ ಹೆಂಗ್ ನೋಡ್ಕೊಂತಾರ ನಮ್ಗೆ ಗೊತ್ತಿಲ್ಲ. ಭಾರತಿ ಮೇಡಮ್ ನಮ್ಗೆ ಚೆನ್ನಾಗಿ ನೋಡ್ಕೊಂಡವ್ರೆ, ನಮ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟವ್ರೆ. ನಮಗೆ ಮೇಡಮ್ ಬೇಕೇ ಬೇಕು. ಹುಡ್ಗ ಮೊಮ್ಮಗ ಸುಸ್ತಾಗ್ಬಿಟ್ಟಿತ್ತು. ತುಮಕೂರ್ಗೆ ಹೋಗ್ರಿ, ಅಲ್ಲಿಗೂ ಹೋಗ್ರಿ, ಇಲ್ಲಿಗೂ ಹೋಗ್ರಿ ಅಂತ ಹೇಳಿದ್ರು. ಅವ್ರೇನ್ ಹೇಳಿದ್ರು, ಚೆನ್ನಾಗ್ ನಾವ್ ನೋಡ್ತೀನಮ್ಮ ನಿನ್ ಮಕ್ಳು ಮೊಮ್ಮಗನ್ಗೆ ಅಂತ ಹೇಳಿ ಟ್ರೀಟ್ಮೆಂಟ್ ಅವರು ನಮ್ಮ ಹುಡುಗನ್ಗೆ ಕೊಟ್ರು. ನಾವು ಅವ್ನ ಖುಷಿಯಿಂದ ಕೊಟ್ರು, ಅವ್ರು ತಗೊಳ್ಳಿಲ್ಲ. ಸರ್, ಭಾರತಿ ಮೇಡಮ್ ವಿನಾಕಾರಣನ ನಮ್ಮ ಶಿರಾ ತಾಲೂಕಿನ ಬೇರೆ ಕಡೆ ವರ್ಗಾವಣೆ ಮಾಡಿದರೆ, ದಯಮಾಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಪುನಃ ಇಲ್ಲಿ ಕರ್ಕೊಬಂದು ಮತ್ತೆ ಹೆಣ್ಮಕ್ಳಿಗೂ ಮತ್ತೆ ಗಂಡು ಮಕ್ಕಳಿಗೂ ಭಾಳಷ್ಟು ಬೇಕಾದಂಥ ವಸ್ತು ಅದು. ಯಾಕೆಂದರೆ ಬಾಣಂತಿಯರಿಗೂ ಮತ್ತೆ ಮಕ್ಕಳಿಗೂ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇತ್ತೀಚೆಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡೋದು ಬಹಳ ದುಃಖಕರವಾಗಿದೆ. ದಯಮಾಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಪುನಃ ಇಲ್ಲಿ ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ KR ನರಸಿಂಹಮೂರ್ತಿ ಆದಂಥ ಈ ತಾಲೂಕು ಸಂಘಟನಾ ಸಂಚಾಲಕರು ಬೇಡ್ಕೊಳ್ತಾ ಇದ್ದೀರಿ ಅಷ್ಟೇ. ಸರ್, ಲಂಚ ಆರೋಪ ಅಂತ ಲಂಚ ಯಾವುದು ಇಲ್ಲ ಸರ್. ಅದ್ರಲ್ಲಿ ಯಾವ್ದು ತಗೊಂಡು ಇಲ್ಲ, ಏನೂ ಇಲ್ಲ. ದಯಮಾಡಿ ದಲಿತ ಎಂಬ ಕಾರಣಕ್ಕೋಸ್ಕರ ಇದನ್ನ ವರ್ಗಾವಣೆ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ತಾಯಿ ಗರ್ಭಿಣಿಯವ್ರಿಗೆ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ದಯಮಾಡಿ ಅವ್ರನ್ನ ಪುನಃ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇರೋದಂದ್ರೆ, ಇಲ್ಲಿ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಡಾಕ್ಟರ್ ಭಾರತಿ ಅಂತೇಳಿ ಒಬ್ರು ಮೇಡಮ್ ಅವರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇವರು ದಲಿತ ಮಹಿಳೆ, ಮತ್ತೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ತಾಯಿ ಮತ್ತು ಮಕ್ಕಳಿಗೆ ಯಾವುದೇ ತರವಾದ ಕಾಯಿಲೆ ಇದ್ರು ಕೂಡ ಬಹಳ ಶಾಂತ ರೀತಿಯಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋ ರೀತಿಯಲ್ಲಿ ನೋಡಿ ಬಹಳ ವ್ಯವಸ್ಥಿತವಾಗಿ ಕೊಡ್ತಾ ಇದ್ರು. ಈಗ ಅವ್ರು ಇಲ್ದಲೇನೆ ತುಂಬಾ ಸಮಸ್ಯೆ ಆಗಿದೆ.
ಯಾಕಂದ್ರೆ ಸಿರಾನಗರ ತುಂಬಾ ಜನಸಂಖ್ಯೆಯಲ್ಲಿ ಜಾಸ್ತಿ ಬೆಳೀತಾ ಇದೆ. ಅಕ್ಕಪಕ್ಕ ಗ್ರಾಮಗಳಿಂದ ಎಲ್ಲ ಹೆಣ್ಮಕ್ಳು ಬರ್ತಾರೆ, ಬಡವರು ಬರ್ತಾರೆ. ಈಗ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಬಹಳ ಮುಖ್ಯವಾಗಿ ಬಡವರೇ ಜಾಸ್ತಿ ಬರೋದು. ಗ್ರಾಮೀಣ ಪ್ರದೇಶದ ಮಹಿಳೆಯರು, ಮಕ್ಕಳು, ಮತ್ತೆ ಇಲ್ಲಿ ನಗರದ ಪ್ರದೇಶದ ಮಕ್ಕಳೆಲ್ಲ ಬರ್ತಾ ಇದ್ರು. ಅವ್ರನ್ನ ಬಹಳ ವ್ಯವಸ್ಥಿತ ನೋಡ್ಕೊಳ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆದ್ರೂ ಕೂಡ ಸಮಾಧಾನವಾಗಿ ನೋಡಿ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖ ಆಗ್ತಂತ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ರು. ಈಗ ಅವ್ರು ಇಲ್ಲದ್ರಿಂದ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಈಗ ಬಡವರು, ಮಹಿಳೆಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ತೋರ್ಸ್ಕೊಳಕ್ಕೆ ಶಕ್ತಿ ಇಲ್ಲ. ಹಂಗಾಗಿ BPL ಕಾರ್ಡ್ ತಗೊಂಡ್ಬಂದು ಇಲ್ಲಿ ತೋರಿಸಿ ಕಷ್ಟ ಸುಖ ಹೇಳ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಈಗ ಅವ್ರು ಇಲ್ದಲೇ ಇರೋದ್ರಿಂದ ತುಂಬಾ ಅನಾರೋಗ್ಯ ಪರಿಸ್ಥಿತಿ ಉಂಟಾಗಿದೆ. ಈಗ ನಾವು ನೋಡಿದ್ರೆ ಎಲ್ಲ ಬೆಡ್ಗಳು ಖಾಲಿ ಆಗಿದಾವೆ. ಸುಮಾರು ಒಂದು 100-150 ಜನ, 200 ಜನ ಮಕ್ಕಳು ನೋಡ್ತಾ ಇದ್ರು ಡೈಲಿ. ಹಂಗಾಗಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಂಗಾಗಿ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಎಲ್ಲರೂ ಸೇರಿ, ದಲಿತ ಸಂಘಟನೆಗಳು ಮತ್ತೆ ಬಡವರು, ಹೆಣ್ಮಕ್ಳು, ಮಹಿಳೆಯರೆಲ್ಲ ಸೇರಿ ಮತ್ತೆ ಅವ್ರನ್ನ ಇಲ್ಲಿನ ನಮ್ಮ ಶಿರಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ TB ಜಯಚಂದ್ರ ಅವರು ಮನಸ್ಸು ಮಾಡಿದ್ರೆ ನಾಳೆನೇ ರಿವರ್ಕ್ ಮಾಡ್ಬೋದು, ಇಲ್ಲಿಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅವರು ಹುದ್ದೆ ಖಾಲಿ ಇದೆ. ಹಂಗಾಗಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಸರ್. ಅದು ನಮ್ಗೆ ಗೊತ್ತಿಲ್ಲ ಸರ್, ಬಟ್ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ಬೋದು. ಈಗ ಅದು ಸರ್, ಅದು ತನಿಖೆ ಮೇಲೆ ಅದು ಗೊತ್ತಾಗುತ್ತೆ. ನಮಗೂ ಸರಿಯಾಗಿ ನಮ್ಗೆ ಮಾಹಿತಿ ಇಲ್ಲ ಸರ್. ಅದು ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತ DHO ಸಾಹೇಬರು ನೋಟಿಸ್ ಜಾರಿ ಮಾಡಿ ಕ್ರಮ ತಗೋಬಹುದಿತ್ತು. ಏಕ್ದಮ್ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಇಂಥ ದೊಡ್ಡ ಆಸ್ಪತ್ರೆನಲ್ಲಿ ಟ್ರಾನ್ಸ್ಫರ್ ಮಾಡೋದು ಅದು ನಮ್ಗೆ ಸರಿ ಕಾಣ್ತಾ ಇಲ್ಲ ಸರ್. ಹಂಗಾಗಿ ತನಿಖೆ ಮಾಡ್ಲಿ, ತೊಂದರೆ ಇಲ್ಲ. ಸರ್ಕಾರ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕಾದಂತ ಟ್ರೀಟ್ಮೆಂಟ್ ಅವ್ರು ಕೊಡ್ಬೋದಾಯ್ತು. ಏಕ್ದಮ್ ಈ ತರ ಟ್ರಾನ್ಸ್ಫರ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಸರ್. ಅದಕ್ಕೆ ದಯಮಾಡಿ ಮತ್ತೆ ರಿವರ್ಕ್ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ TB ಜಯಚಂದ್ರ ಸಾಹೇಬ್ರಿಗೆ ಮೇಯ್ನು ಅವರು ಮನಸ್ಸು ಮಾಡಿದ್ರೆ ಆಗುತ್ತೆ. ಮತ್ತೆ DHO ಸಾಹೇಬ್ರು, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಮೆಮೊರಾಂಡಮ್ ಕೊಡ್ತೀವಿ ಸರ್. ಅದ್ರ ಬಗ್ಗೆ ನಾವೊಂದು ಸಾರ್ವಜನಿಕವಾಗಿ ಒಂದು ಮನವಿ ಪತ್ರನ ಅವ್ರಿಗೆ ಕೊಡಕ್ಕೆ ವ್ಯವಸ್ಥೆ ಆಗಿದೆ ಸರ್.